ಹಾಯ್ ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತಾ ನನ್ನ ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತಿದ್ದೇನೆ. ಇವತ್ತಿನ ವಿಷಯ ಇನ್ಸ್ಪಿರೇಷನ್ ಫಾರ್ ದಿ ಯೂತ್ಸ್ ಎಪಿಸೋಡ್ 1. ನನ್ನ ಪ್ರೀತಿಯ ಯುವ ಮಿತ್ರರೇ, ಹೆರಿಗೆ ನೋವಿನಿಂದ ಬಳಲುತ್ತಿರುವ ಜಿಂಕೆಯೊಂದು ತನ್ನ ಮರಿಗೆ ಜನ್ಮ ನೀಡಲು ಸುರಕ್ಷಿತವಾದ ಸ್ಥಳವೊಂದನ್ನು ಹುಡುಕುತ್ತಿತ್ತು. ಸ್ವಲ್ಪ ದೂರದಲ್ಲಿ ಪ್ರವಾಹದಿಂದ ವೇಗವಾಗಿ ಹರಿಯುತ್ತಿದ್ದ ನದಿಯ ದಡದಲ್ಲಿ ದಟ್ಟವಾದ ಒಂದು ಹುಲ್ಲುಗಾವಲು ಆ ಜಿಂಕೆಗೆ ಕಾಣಿಸಿತು. ನಾನು ನನ್ನ ಮರಿಗೆ ಜನ್ಮ ನೀಡಲು ಇದೇ ಸೂಕ್ತವಾದ ಸ್ಥಳವೆಂದು ತಿಳಿದ ಆ ಜಿಂಕೆ ಅಲ್ಲಿಗೆ ಹೋಗಿ ತನ್ನ ಮರಿಗೆ ಜನ್ಮ ನೀಡಲು ಮುಂದಾದಾಗ ಏನಾಯಿತು ಗೊತ್ತಾ? ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ದಟ್ಟವಾದ ಒಣಗಿದ ಕಾರ್ಮೋಡಗಳು ಆವರಿಸಿ ಗುಡುಗು ಸಿಡಿಲುಗಳ ಆರ್ಭಾಟ ಶುರುವಾಯಿತು. ಆಗ ಮೋಡಗಳ ಘರ್ಷಣೆಯಿಂದುಂಟಾದ ಸಿಡಿಲಿನ ಕಿಡಿಯೊಂದು ಅಲ್ಲಿದ್ದ ದಟ್ಟವಾದ ಹುಲ್ಲುಗಾವಲಿನ ಮೇಲೆ ಬಂದು ಬಿತ್ತು. ತಕ್ಷಣ ಹುಲ್ಲುಗಾವಲು ಹುತ್ತಿ ಹುರಿಯುತ್ತಾ ಆ ಜಿಂಕೆ ಇರುವ ಕಡೆ ಬರುತ್ತಿದೆ. ಮುಂದೆ ವೇಗವಾಗಿ ಹರಿಯುತ್ತಿರುವ ನದಿ, ಹಿಂದೆ ತನ್ನೆಡೆಗೆ ಉರಿಯುತ್ತಾ ಬರೆಯುತ್ತಿರುವ ಬೆಂಕಿ. ಇದನ್ನು ಗಮನಿಸಿದ ಜಿಂಕೆ ತಪ್ಪಿಸಿಕೊಳ್ಳೋಣವೆಂದು ಬಲಕ್ಕೆ ತಿರುಗಿದರೆ ಸಿಂಹವೊಂದು ಜಿಂಕೆಯನ್ನು ತಿನ್ನಲು ನಿಧಾನವಾಗಿ ಹೆಜ್ಜೆ ಇಡುತ್ತಾ ಬರುತ್ತಿದೆ. ತಪ್ಪಿಸಿಕೊಳ್ಳೋಣವೆಂದು ಎಡೆಗಡೆಗೆ ಜಿಂಕೆ ತಿರುಗಿದರೆ ಬೇಟೆಗಾರನೊಬ್ಬ ಜಿಂಕೆಯನ್ನು ಕೊಲ್ಲಲು ಬಿಲ್ಲಿನಿಂದ ಬಾಣವನ್ನು ಜಿಂಕೆಗೆ ಗುರಿಯಿಡಲು ಸಿದ್ಧಪಡಿಸಿಕೊಳ್ಳುತ್ತಿದ್ದಾನೆ. ಜಿಂಕೆಗೆ ಆಗ ಏನು ಮಾಡಬೇಕೆಂದು ತೋಚದೆ ಗಾಬರಿಯಾಯಿತು. ಒಂದು ಕಡೆ ಪ್ರವಾಹದಿಂದ ವೇಗವಾಗಿ ಹರಿಯುತ್ತಿರುವ ನದಿ, ಇನ್ನೊಂದು ಕಡೆ ತನ್ನನ್ನು ಸುಡಲು ಬರುತ್ತಿರುವ ಬೆಂಕಿ, ಮತ್ತೊಂದು ಕಡೆ ತನ್ನನ್ನು ತಿನ್ನಲು ಬರುತ್ತಿರುವ ಸಿಂಹ, ಇನ್ನೊಂದು ಕಡೆ ತನ್ನನ್ನು ಕೊಲ್ಲಲು ಬಿಲ್ಲಿಗೆ ಬಾಣ ಹೂಡಿ ನಿಂತಿರುವ ಬೇಟೆಗಾರ. ಮುಂದೇನು? ಆ ಜಿಂಕೆ ನದಿಗೆ ಹಾರಿ ಪ್ರವಾಹದಲ್ಲಿ ಕಚ್ಚಿ ಹೋಗುತ್ತಾ, ಅಥವಾ ಉರಿಯುತ್ತಿರುವ ಬೆಂಕಿ ಆ ಜಿಂಕೆಯನ್ನು ಸುಟ್ಟು ಹಾಕುತ್ತಾ, ಸಿಂಹ ಜಿಂಕೆಯನ್ನು ತಿಂದು ಹಾಕುತ್ತಾ, ಅಥವಾ ಬೇಟೆಗಾರ ತನ್ನ ಬಾಣದಿಂದ ಜಿಂಕೆಯನ್ನು ಹೊಡೆದು ಕೊಂದು ಹಾಕುತ್ತಾನ? ಮುಂದೇನು? ಒಂದು ಬಾರಿ ತನ್ನ ಸುತ್ತಲೂ ನೋಡಿತು. ಒಂದು ಕಡೆ ನದಿ, ಇನ್ನೊಂದು ಕಡೆ ಬೆಂಕಿ, ಮತ್ತೊಂದು ಕಡೆ ಸಿಂಹ, ಇನ್ನೊಂದು ಕಡೆ ಬೇಟೆಗಾರ. ಇವು ಎಲ್ಲ ಕಡೆಯಿಂದಲೂ ಜಿಂಕೆಗೆ ತನ್ನನ್ನು ಕೊಲ್ಲಲು ಬಂದು ನಿಂತಿರುವ ಮೃತ್ಯುವಿನಂತೆ ಕಂಡವು. ಜಿಂಕೆ ಒಂದು ಬಾರಿ ಚೆನ್ನಾಗಿ ಆಲೋಚಿಸಿತು. ಹೇಗಿದ್ದರೂ ಸಹ ನಾನು ಸಾಯುವುದು ಖಚಿತ. ಆದರೆ ಪ್ರಸ್ತುತ ಈಗ ನನ್ನ ಕರ್ತವ್ಯವೇನು? ನಾನು ನನ್ನ ಮರಿಗೆ ಆರೋಗ್ಯವಾಗಿ ಜನ್ಮ ನೀಡುವುದೇ ನನ್ನ ಈಗಿನ ಪ್ರಸ್ತುತ ಕರ್ತವ್ಯವೆಂದು ಭಾವಿಸಿ ಏನಾದರೂ ಆಗಲಿ, ನಾನು ನನ್ನ ಮರಿಗೆ ಜನ್ಮ ನೀಡುವುದರ ಕಡೆಗೆ ನನ್ನ ಗಮನವನ್ನು ಹರಿಸುತ್ತೇನೆಂದು ಜಿಂಕೆ ತನ್ನ ಮರಿಗೆ ಜನ್ಮ ನೀಡುವುದರ ಕಡೆಗೆ ತನ್ನೆಲ್ಲ ಗಮನವನ್ನು ಹರಿಸಿತು. ಯಾವಾಗ ಜಿಂಕೆ ತನ್ನ ಎಲ್ಲ ಗಮನವನ್ನು ತನ್ನ ಮರಿಗೆ ಜನ್ಮ ನೀಡುವುದರ ಕಡೆ ಹರಿಸಿತೋ ಆಗ ಇದ್ದಕ್ಕಿದ್ದಂತೆ ಜಿಂಕೆಯ ಸುತ್ತಮುತ್ತಲು ಪರಿಸ್ಥಿತಿಗಳೆಲ್ಲ ಅದಲು ಬದಲಾಗಿ ಹೋದವು. ಹಾಗಾದರೆ ಏನಾಯಿತು? ಮೋಡ ಕವಿದಿದ್ದ ಆಕಾಶದಲ್ಲಿ ಮೋಡಗಳ ಘರ್ಷಣೆಯಿಂದ ಉಂಟಾದ ಒಂದು ಮಿಂಚಿನ ಕಿಡಿ ಬಾಣವನ್ನು ಜಿಂಕೆಗೆ ಗುರಿಯಿಟ್ಟು ನಿಂತಿದ್ದ ಬೇಟೆಗಾರನ ಕಣ್ಣಿಗೆ ಬಂದು ಬಿತ್ತು. ಬೇಟೆಗಾರ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋದ. ಬೇಟೆಗಾರನ ಕೈಯಲ್ಲಿದ್ದ ಬಾಣ ಗುರಿ ತಪ್ಪಿ ಸಿಂಹದ ಹೃದಯಕ್ಕೆ ಚುಚ್ಚಿಕೊಂಡು ಸಿಂಹವೂ ಸತ್ತು ಹೋಯಿತು. ಮರುಕ್ಷಣವೇ ಗುಡುಗು ಸಿಡಿಲುಗಳ ಆರ್ಭಾಟದಿಂದ ಜೋರಾಗಿ ಮಳೆ ಬಿದ್ದು ಹುಲ್ಲುಗಾವಲಿಗೆ ಹೊತ್ತಿಕೊಂಡಿದ್ದ ಬೆಂಕಿಯು ಆರಿಹೋಯಿತು. ಅಷ್ಟೊತ್ತಿಗಾಗಲೇ ಜಿಂಕೆ ಮರಿಯೊಂದಕ್ಕೆ ಜನ್ಮ ನೀಡಿಯಾಗಿತ್ತು. ತನ್ನ ಮರಿಯನ್ನು ಕರೆದುಕೊಂಡು ಆ ಜಿಂಕೆ ಹೊಸ ಜೀವನವನ್ನು ಪ್ರಾರಂಭಿಸಲು ಕಾಡಿನೊಳಗೆ ಪ್ರವೇಶಿಸಿತು. ನನ್ನ ಪ್ರೀತಿಯ ಯುವ ಮಿತ್ರರೇ, ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಬಡವರು ನಾವು, ನಮಗೆ ಇರಲು ಮನೆ ಇಲ್ಲ, ಅನೇಕ ಕೌಟುಂಬಿಕ ಸಮಸ್ಯೆಗಳನ್ನು ತಲೆಗೆ ತುಂಬಿಕೊಂಡಿರುತ್ತಾರೆ. ನೆನಪಿರಲಿ ಮಿತ್ರರೇ, ಈ ಕಥೆಯಲ್ಲಿ ಬಂದಂತಹ ಜಿಂಕೆಯೇ ನಾವು. ಆ ಜಿಂಕೆಯ ಮರಿಯೇ ನಮ್ಮ ಸಾಧನೆ ಹಾಗೂ ನಮ್ಮ ಯಶಸ್ಸು. ಸ್ನೇಹಿತರೆ, ಜಿಂಕೆಗೆ ತನ್ನ ಸುತ್ತಲೂ ಅಪಾಯಗಳೇ ಇದ್ದಾಗ ಅದು ಆ ಅಪಾಯಗಳ ಕಡೆ ಗಮನವನ್ನು ಹರಿಸದೆ ಹೇಗೆ ತನ್ನ ಪ್ರಸ್ತುತ ತಕ್ಷಣದ ಕರ್ತವ್ಯವಾದ ತನ್ನ ಮರಿಗೆ ಜನ್ಮ ನೀಡುವುದರ ಕಡೆಗೆ ಗಮನ ಹರಿಸಿತೋ ಹಾಗೆ ನಾವು ಸಹ ನಮ್ಮ ಎಲ್ಲ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳಿರಬಹುದು, ಆ ಎಲ್ಲ ಸಮಸ್ಯೆಗಳಿಗೂ ತಲೆ ಕೆಡಿಸಿಕೊಳ್ಳದೆ ನಮ್ಮ ಮುಂದಿನ ಭವಿಷ್ಯಕ್ಕೆ ಗಮನವನ್ನು ಹರಿಸಬೇಕು ಎಂದು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ನನಗೆ ತಿಳಿದಿರುವಷ್ಟು ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ.
ಮಿಸ್ ಮಾಡದೆ ಕೇಳಿ ಎಪಿಸೋಡ್ 2. ನೆಕ್ಸ್ಟ್ ಆ ಎಪಿಸೋಡ್ ಜೊತೆ ನಿಮ್ಮೊಂದಿಗೆ ಸಿಗುತ್ತೇನೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ಅಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗುವ ನೋಟಿಫಿಕೇಷನ್ ನಿಮಗೆ ತಿಳಿಯುತ್ತದೆ. ಥ್ಯಾಂಕ್ ಯು ಟು ಆಲ್.